ನೀವೇ ಹೇಳ್ಬಿಡ್ರಪ್ಪ, ನಮ್ಮ ಪರವಾಗಿ ನೀವೇ ಹೇಳ್ಬಿಡ್ರಿ. MP ಪಾಟೀಲ್ ಮೇಲೆ ಭರವಸೆ ಇದೆ, ನೀವೇ ಹೇಳ್ಬಿಡ್ರಿ. ಚೀಲ ತರ್ಸ ಬಸವಂ ಬಸವಂ ಜಂಗಮಲೋಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವ ರಕ್ಷಿಸುವುದನ್ನ ಸಂಗನ ಬಸವ ಪ್ರಾತಸ್ಮರಣೀಯರಾದ ಬಸವಾದಿ ಶಿಕ್ಷಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಇವತ್ತಿನ ಈ ಗೋಧಿಹಾಲ ಪೀರಾಪುರ ಏಕ ನೀರಾವರಿಯ ಈ ಒಂದು ಕಾಮಗಾರಿಯ ಉಪವಾಸದ ವೇದಿಕೆಗೆ ಆಗಮಿಸಿರುವಂತ ಈ ಭಾಗದ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಭಕ್ತಿವಂತರಾದಂತಹ ಶ್ರೀ MP ಪಾಟೀಲ್ ಅವರಲ್ಲಿ ಭಕ್ತಿ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಮೂಲ ಕಾರಣೀಭೂತರಾದಂತಹ ನಮ್ಮ ಅರವಿಂದ್ ಕುಲಕರ್ಣಿ ಅವರಲ್ಲಿ ವಂದಿಸಿ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಭಕ್ತಿವಂತರಾದಂತಹ ಶ್ರೀ ರಾಜೇಗೌಡ ಪಾಟೀಲ್ ಅವರಲ್ಲಿ ನಮ್ಮ ಬಹಳ ಆತ್ಮೀಯರು, ಅದೇ ರೀತಿ ನಮ್ಮ ಛಾಯಾಗೌಡ ವಕೀಲರಲ್ಲಿ, ನಮ್ಮ ಯಾಳಗಿಯವರಲ್ಲಿ ಬಹಳ ಮಂದಿ ಎಲ್ಲ ರೈತರ ಮುಖಂಡರು, ನೀವೆಲ್ಲ ದೇವರಿದ್ದಂಗೆ ಸೇರಿರುವಂತ ರೈತ ದೇವರುಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಮ್ಮ ಇನ್ನೊಬ್ಬ ಶರಣಪ್ಪ ಸುಳ್ಗಾರ ಅಣ್ಣ ಅವ್ರು ಬಂದಾರ, ಅವರಲ್ಲಿ ಅನಂತ ಶರಣಾರ್ಥಿಗಳು. ಬಹುಶಃ ನಾ MP ಪಾಟೀಲ್ ಬಗ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಅವ್ರು ಹುಲಿ ಇದ್ದಂಗೆ, ಬಿಜಾಪುರದ ಹುಲಿ ಇದ್ದಂಗೆ, ಒಂದೇ ಮಾತು ನಾನು ನೆನ್ಪಿಟ್ಕೊಳ್ರಿ. ಅವ್ರು ಯಾವ ಕೆಲಸವನ್ನ ಮಾಡ್ತೀನಿ ಅಂತಲ್ಲ ಆ ಕೆಲಸ ಮಾಡೇ ತೀರಾರ. ಅವ್ರು ಭಗೀರಥ, ನಮ್ಮ ಭಾಗದ ಭಗೀರಥ, ಬಿಜಾಪುರ ಜಿಲ್ಲೆಯ ಬರಗಾಲ ನಾಡಿನ ಭಗೀರಥ ಯಾರು ಅಂತ ಕೇಳಿದ್ರೆ MP ಪಾಟೀಲ್. ನಿಜವಾಗ್ಲೂ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಒಮ್ಮೆ ಒಂದು ದಿವಸ ಅವರು ನಮ್ಗೆ ಫೋನ್ ಹಚ್ಚಿ, ನಮ್ಮ ಭಾಗದ ಎಲ್ಲಾ ಸ್ವಾಮಿಗಳಿಗೆ ಫೋನ್ ಹಚ್ಚಿದ್ರು, ಅವರು PA ಅವ್ರು ಹಚ್ಚಿದ್ರು. ನಾವು ಹೋದ್ವಿ, ಬೆಳಿಗ್ಗೆ 8 ಗಂಟೆ ಕಾರ್ಯ ಕುತ್ಕೊಂಡು ನಮ್ಗೆ ಅವ್ರೆಲ್ಲಾ ಕೆಲಸ ಮಾಡಿ ತೋರ್ಸ್ಕೊಂತ ಹೋದ್ರು. ರಾತ್ರಿ 9 ಆದ್ರೆ ಇನ್ನೂ ಕೆಲಸ ಉಳಿದಿದ್ದು ನೋಡಿ, 2 ಕಣ್ಣು ಸಾಲಿಲ್ಲ. ಎಂತ ಪುಣ್ಯಾತ್ಮರು. ಬಹುಶಃ ನೀವು ಶಿವಮೊಗ್ಗ ಜಿಲ್ಲೆಗೆ ಹೋದ್ರೆ ಅಲ್ಲೊಬ್ರು ನಜೀರ್ ಸಾಬ್ ಅಂತ ಹೇಳಿದಾರ. ಅವ್ರಿಗೆ ಏನಂತ ಹೇಳಿ ಕರೀತಾರ ಅಂತ ಕೇಳಿದ್ರೆ ನೀರ್ ಸಾಬ್ ಅಂತ ಕರೀತಾರೆ. ನಮ್ ಬಿಜಾಪುರ ಜಿಲ್ಲೆ ನೀರ್ ಸಾಬ್ ಯಾರು ಅಂತ ಕೇಳಿದ್ರೆ ನಮ್ಮ MP ಪಾಟೀಲ್ ಅವ್ರು ಬರ್ಲಿಲ್ಲ ಅಂತ. ಬಹುಶಃ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇನ್ನೊಂದ್ಸಲ ಇದೇ ಸರ್ಕಾರದವ್ರಿಗೆ ನೀರಾವರಿ ಮಂತ್ರಿ ಆಗ್ಬೇಕು ಅಂತ ಬಹುಶಃ ನನಗೆ ಬಹಳ ಆಸೆ ಇದೆ. ಯಾಕಂತ ಕೇಳಿದ್ರೆ ನಮ್ಮ ಭಾಗಕ್ಕೆ ಅವ್ರು ಆಗ್ಬಿಟ್ರು ಅಂತ ಕೇಳಿದ್ರೆ ನಮಗ ಎಂತ ಹೆಮ್ಮೆ ಅಂತ ಕೇಳಿದ್ರೆ, ಇವತ್ತು ಬೇರೆದವರು ಅವ್ರು ಕೈಗಾರಿಕಾ ಮಂತ್ರಿ ಆದ್ರೂ ಕೂಡ ಇಷ್ಟು ಕೆಲಸವನ್ನು ಮಾಡಕತ್ತಾರಿಲ್ಲ. ನಿಜವಾಗ್ಲೂ MP ಪಾಟೀಲ್ ಫೋಟೋ ನೀವು ಎಲ್ಲರೂ ಮನೆಗೆ ಹಾಕಿ ಪೂಜೆ ಮಾಡ್ಬೇಕು. ನಾನು ಬಿಜಾಪುರದ ಜಿಲ್ಲೆಯವರು ಯಾಕಿದೆಲ್ಲ ಹೇಳಕತ್ತೀನಿ ಅಂತ ಕೇಳಿದ್ರೆ, ನಾನು ಬಹಳ ಕರ್ಕೊಂಡೋಗಿ ನಮ್ಗೆಲ್ಲ ತೋರಿಸ್ಯಾರ. ಬಹುಶಃ ಆಲ್ಮಟ್ಟಿ ಆಗಿ ಅವರು ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಮಾಡಿತ್ತು. ಅಲ್ಲಿ ಯಾವ್ದೋ ಒಂದು ಜಾಗ, ನನಗೆ ಹೆಸರು ನೆನಪಿಲ್ಲ, ಅಲ್ಲಿ ಅದನ್ನ ಗುಂಡಿ ಒತ್ತಿದೆ, ಅದು ಮುಂದೆ ಬೇರೆ ಊರಾಗ ನೀರು ಹಾಕ್ತದ. ಎಲ್ಲಾ ಕೆಲಸವನ್ನ ಬಹುಶಃ MP ಪಾಟೀಲ್ ಬಂದ ಬಳಿಕ ಬಿಜಾಪುರ ಜಿಲ್ಲೆಯೊಳಗೆ ಸಿದ್ದೇಶ್ವರ ಸ್ವಾಮಿ ಒಂದು ಬನ್ಸಿ ನೀರು ಕೊಡು ಅಂದ್ರು, ಅವ್ರು ಒಂದು ಕೊಡ ನೀರು ತಂದು ಕೊಟ್ಟಾರಲ್ಲ, ಅದು ಬಹಳ ಹೆಮ್ಮೆ ಪಡುವಂತ ವಿಚಾರ. ನಾವು ಬಹಳ ನಿಜವಾಗ್ಲೂ ಸಂತೋಷ ಪಡಬೇಕು. ನಿಜವಾಗ್ಲೂ ಅಂತ ನೋಡಿ ಇವತ್ತು ನಿಮ್ಮೆಲ್ಲರ ಕರೆಗೆ ಹೋಗ್ಬಿಟ್ಟು ಇಂತ ಅತ್ಯಂತ ಭಯಂಕರ ಕೆಲಸ, ಒಂದು ಉಸ್ತುವಾರಿ ಸಚಿವರು, ಕೈಗಾರಿಕಾ ಸಚಿವರು ಸಣ್ಣ ಪುಟ್ಟ ಕೆಲಸ ಇರಂಗಿಲ್ಲ, ಅದನ್ನೆಲ್ಲಾ ಬಿಟ್ಟು ನೀವು ಸೊಲಾಗಿ ಬಂದ್ ಇವತ್ತು 200 ಕೋಟಿ ಅರವಿಂದ್ ಹೇಳಿದ್ರಲ್ಲ ನಮ್ ಕುಲಕರ್ಣಿ ಅವರು, ಅದಕ್ಕೆ ಬೇಕಾದಂತ ಎಲ್ಲ ಹಣವನ್ನ ಕೊಟ್ಟು ಅದನ್ನ ಮುಂದಿನ 9 ತಿಂಗಳಲ್ಲಿ ಕಾರ್ಯಗತ ಮಾಡಿ ಕೊಡ್ತಾರಲ್ಲ, ಅದು ನಿಜವಾಗ್ಲೂ ಅವ್ರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು MP ಪಾಟೀಲ್ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ. ಬಹುಶಃ ಕೆಲಸವನ್ನ ತಾವು ಹೇಳಿರಲ್ಲ, ಆ ರೈತರು ನೀವೆಲ್ಲ ಅವರು ಯಾವ ರೀತಿ ಹೇಳ್ಯಾರ ಆ ರೀತಿ ಉಪಯೋಗ ತಗೋಬೇಕು. ಆ ಎಲ್ಲ ಪಾಯಿಂಟ್ಗಳನ್ನು, ಪ್ರತಿಯೊಂದು ಹೊಲದ ಪಾಯಿಂಟ್ಗಳನ್ನು ಮಾಡ್ಕೊಳ್ತಿದ್ದಾರೆ. ಎಲ್ಲ ನಿಮ್ಮ ಕಾಳಜಿಯನ್ನು ಮಾಡುವಂತವ್ರು ಅವ್ರು ಇರೋದ್ರಿಂದ ಅದಕ್ಕೆ MP ಪಾಟೀಲ್ ಸಾಹೇಬರು ಮಾರ್ಗದರ್ಶನದಲ್ಲಿ ಎಲ್ಲ ರೈತರು ಹೋಗ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ.